ಸೊ ವೆಜೈನಲ್ ಬ್ಲೀಡಿಂಗ್ ಅಂದ್ರೆ ಏನು ಮ್ಯಾಮ್, ಅಂಡ್ ಫಸ್ಟ್ ಟ್ರೈಮಿಸ್ಟರ್ ಅಲ್ಲಿ ಇದು ಯಾಕೆ ಆಗುತ್ತೆ? ಇಂಪ್ಲಾಂಟೇಶನ್ ಬ್ಲೀಡಿಂಗ್ ಅಂತ ಹೇಳ್ತೀವಿ. ಇದರಲ್ಲಿ ಸ್ವಲ್ಪ ಸ್ವಲ್ಪ ಸ್ಪಾಟಿಂಗ್ ಅಥವಾ ಬ್ಲೀಡಿಂಗ್ ಇರುತ್ತೆ. ಗರ್ಭಪಾತ, ಸೊ ಯಾವ ತರ ಟೈಪ್ಸ್ ಇದೆ, ವಿಧಗಳು ಯಾವ್ಯಾವು ಅದರಲ್ಲಿ? ಮೋಸ್ಟ್ ಕಾಮನ್ ಆಗಿ ಹೇಳ್ದಂಗೆ ಥ್ರೆಟನ್ಡ್ ಮಿಸ್ಕ್ಯಾರೇಜ್ ಅಂತಂದ್ರೆ ಅಬಾರ್ಷನ್ ಆಗೋ ಚಾನ್ಸಸ್ ಇರುತ್ತೆ, ಅಪಾಯ ಇರುತ್ತೆ, ಆದ್ರೆ ಆಗಿರೋದಿಲ್ಲ. ಟೈಪ್ ಆಫ್ ಮಿಸ್ಕ್ಯಾರೇಜ್ ಏನಂತಾನೆ ಇನ್ಎವಿಟಬಲ್ ಅಬಾರ್ಷನ್ ಅಂತ ಹೇಳ್ತೀವಿ. ಎಕ್ಟೋಪಿಕ್ ಅಂದ್ರೆ ಏನು? ಎಂಬ್ರಿಯೋ ಇಂಪ್ಲಾಂಟ್ ಆಗೋದು ಗರ್ಭಕೋಶದ ಒಳಗಡೆ, ಅದು ನ್ಯಾಚುರಲ್. ಆದ್ರೆ ಗರ್ಭಕೋಶ ಅಲ್ಲದೆ ಬೇರೆ ಕಡೆ ಕೂಡ ಈ ಎಂಬ್ರಿಯೋ ಇಂಪ್ಲಾಂಟ್ ಆಗ್ಬೋದು. ಸೊ ಇದನ್ನ ಹೇಗೆ ಇನ್ವೆಸ್ಟಿಗೇಟ್ ಮಾಡ್ಬೋದು ಅಥವಾ ಹೇಗೆ ಡಯಾಗ್ನೋಸ್ ಮಾಡ್ಬೋದು? ಯಾವ ತರ ಬ್ಲೀಡಿಂಗ್ ಆಗ್ತಾ ಇದೆ, ವೆದರ್ ಇಟ್ ಇಸ್ ರೆಡ್ಡಿಶ್ ಆರ್ ಬ್ರೌನ್ ಡಿಸ್ಚಾರ್ಜ್, ಅಂಡ್ ಎಷ್ಟು ದಿನದಿಂದ ಬ್ಲೀಡಿಂಗ್ ಆಗ್ತಾ ಇದೆ ಅಂತ ತಿಳ್ಕೊಬೇಕು. ತುಂಬಾ ಬ್ಲೀಡಿಂಗ್ ಇಟ್ಕೊಂಡ್ ಬಂದ್ರೆ ಅವ್ರಿಗೆ ಗೊತ್ತಾಗೋದೇ ಇಲ್ಲ ಒಂದೊಂದ್ಸತಿ. ಐಕ್ಯ ಮಿತ್ರ ವೀಕ್ಷಿಸಿ ಮಧ್ಯಾಹ್ನ 12:30ಕ್ಕೆ.